ಇತ್ತಗೋ ಬಾಜು ಮನೆಗೆ ನಾವು ಅವ್ನ ಹೆಂಡತಿಗೋಸ್ಕರ 4,000 ರೂಪಾಯಿ ಸೀರೆ ತಂದಾನ. ನಾನ್ ನಿನಗ 8,000 ರೂಪಾಯಿ ಸೀರೆ ತಂದಾನೆ. ಅರೆ ಯಾಕೆ ಬಂಗಾರ ಏನಾತ ಇಷ್ಟ್ಯಾಕ್ ಬೇಜಾರಾಗಿದೆ? ರೀ ಬಾಜು ಮನಿದವ ಅವ್ನ ಹೆಂಡತಿಗೋಸ್ಕರ ಪೂರ್ತಿ 5,000 ರೂಪಾಯಿ ಪರ್ಸ್ ಕೊಡ್ಸಿದಾನ. ನೀವೇನಾರ ಅದ್ 5,000 ರೂಪಾಯಿ ಪರ್ಸ್ ಕೊಡಿಸ್ಲಿಲ್ಲ ಅಂದ್ರ ನೋಡ್ರಿ ನೀವ ನನ್ ಮರ್ಯಾದೆ ಪ್ರಶ್ನೆ ಐತಿ. ಬಂಗಾರ ನಿನ್ನ ಮರ್ಯಾದೆ ಹೋಗಕ್ ಬಿಡಂಗಿಲ್ಲ ನಾನು. 2 ನಿಮಿಷ ತಡಿ, ಹಿಂಗ್ ಹೋಗ್ ಹಂಗ್ ತಗೊಂಡ್ಬರ್ತಾನೆ. ಇತ್ತಗೋ ಬಂಗಾರ, ಆ ಬಾಜು ಮನೆ ಅವನ ಹೆಂಡತಿಗೆ 5,000 ರೂಪಾಯಿ ಪರ್ಸ್ ತಗೊಂಡಲ್ಲ, ನಾನ್ ನಿನಗ 10,000 ರೂಪಾಯಿ ಪರ್ಸ್ ತಗೊಂಬಂದೇನೆ. ಯಾಕ ಏನಾತ ಇಷ್ಟೆಲ್ಲಾ ಕೊಟ್ರು ಬೇಜಾರ? ರೀ ಆ ಬಾಜು ಮನಿದವ ಅವ್ನ ಹೆಂಡತಿಗೋಸ್ಕರ 5 ತೊಲಿ ಬಂಗಾರದ ಸರ ತಗೊಂಡಾನ. ನೋಡ್ರಿ ಅಕಸ್ಮಾತ್ ನೀವ್ ಅದ್ 5 ತೊಲಿ ಬಂಗಾರದ ಸರ ಕೊಡಿಸ್ಲಿಲ್ಲ ಅಂದ್ರ ನೋಡ್ರಿ ನೀವ್ ವಿಚಾರ ಮಾಡ್ರಿ, ನನ್ ಮರ್ಯಾದೆ ಪ್ರಶ್ನೆ ಐತಿ. ಬರೀ 2 ಮಿನಿಟ್ ತಡಿ, ಪಟ್ನ ಹೋಗ್ ಬರ್ತೇನೆ. ನಿನ್ ಮರ್ಯಾದೆ ಒಟ್ಟ ಕಮ್ಮಿ ಹಾಕೊಡುದಿಲ್ಲ ನಾನು. ಇತ್ತಗೋ ನಿನ್ ಡೈಮಂಡ್ ಸರ. ಆ ಬಾಜು ಮನೆ ಹೆಂಡತಿಗೋಸ್ಕರ 5 ತೊಲಿ ಬಂಗಾರ ಸರ ತಗೊಂಡಾನಂತಂದಿಲ್ಲ, ನಾ ನಿನಗೋಸ್ಕರ ಡೈಮಂಡ್ ನೆಕ್ಲೆಸ್ ಕೊಡ್ಸೇನೆ. ಆಯ್ತು ತಗೋಯ್, ನಾ ಬರ್ತೇನೆ. ರೀ ಆದ್ರೆ ನೀವೆಲ್ ಹೊಂಟ್ರಿ? ಅಲ್ಲ ಬಾಜು ಮನ್ಯಾಗಿ ನಾವ ಯಾವ್ದು ಹೆಂಡತಿನ ಓಡಿಸ್ಕೊಂಡ್ ಹೋಗ್ಯಾನಂತ. ನಾ ಏನಾರ ಯಾವಂದ್ರ ಹೆಂಡತಿನ ಓಡಿಸ್ಕೊಂಡ್ ಹೋಗ್ಲಿ ಅಂದ್ರ ನಿನ್ನ ಮರ್ಯಾದೆ ಹೋಗ್ತೈತಿ ಬಂಗಾರ. ಅವ್ನ ಹರ್ದ್ 12 ಆಗ್ಲಿ ನಂದ, ಆದ್ರ ನಿನ್ನ ಮರ್ಯಾದೆ ಮಾತ್ರ ಹೋಗಕ್ ಕೊಡುದಿಲ್ಲ ನಾನು. ಬರ್ತೇನೆ, ಮುಂದಿನ ಜನ್ಮನ್ಯಾಗ ಸಿಗೋಣ. ಟಾಟಾ ಬಾಯ್. ಅದೇ ಸಾಲಿ